ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಇರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿ ಇದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ನೋಡಿ, ನಿಮ್ಗೆ ವ್ಯಯಸ್ಥಾನದಲ್ಲಿ ಫೆಬ್ರವರಿಯಲ್ಲಿ ಪಂಚಗ್ರಹ ಯೋಗ ಕೂಟಗಳು ಉಂಟಾಗ್ತಾ ಇದೆ. ಷಷ್ಠಾಧಿಪತಿ, ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ, ಚತುರ್ಥಾಧಿಪತಿ, ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಗ್ರಹಗಳು ನಿಮಗೆ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದ್ ಸ್ವಲ್ಪ ವಿಚಾರಗಳಿಗೆ ಅನಾವಶ್ಯಕವಾಗಿ ಮಾನಸಿಕವಾದ ಚಿಂತೆಗಳು, ವ್ಯಾಕುಲತೆಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಕುಟುಂಬದಲ್ಲಿ ತೊಂದರೆ, ತಾಪತ್ರೆಗಳು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು, ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ನೋಡಿ, ಮೊದಲನೇದಾಗಿ ರಾಶಿಯಲ್ಲಿಯೇ ಶನಿಯ ಪ್ರಭಾವ 7.5 ನಡೀತಾ ಇದೆ. ಆದ್ರೆ ಇದು ಎಷ್ಟನೇ ಬಾರಿ 7.5 ನಿಮ್ಮ ಜೀವನದಲ್ಲಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಮೊದಲನೇ ಬಾರಿ ನಡೀತಾ ಇದ್ರೆ ಮತ್ತು 3ನೇ ಬಾರಿ ನಡೀತಾ ಇದ್ರೆ ಮಾತ್ರ ತೊಂದರೆ. 2ನೇ ಬಾರಿ ನಡೀತಾ ಇದ್ರೆ ಅದನ್ನ ಹೊಂಬು ಶನಿ ಅಂತ ಕರಿತೀವಿ. ಆ ಹೊಂಬು ಶನಿಯ ಪ್ರಭಾವ ನಿಮ್ಗೆ ಕೆಡುಕನ್ನ ಮಾಡೋದಿಲ್ಲ. ಅದರ ಜೊತೆಗೆ ಈ ಒಂದು ಸಂದರ್ಭದೊಳಗಡೆ ನಿಮ್ಮ ಜನ್ಮ ಜಾತಕದಲ್ಲೇನಾದರೂ ಶನಿಯ 7.5 ರಾಶಿಗಳಾಗಿರತಕ್ಕಂತಹ, ಅಂದ್ರೆ ಮೀನ ರಾಶಿಯವರಿಗೆ 7.5 ನಡೆಯುವಂತಹ ಸಮಯ ಅಂತಂದ್ರೆ ಕುಂಭ, ಮೀನ, ಮೇಷ ಈ ರಾಶಿಗಳಲ್ಲಿ ಶನಿ ಏನಾದ್ರೂ ಸಂಚಾರ ಮಾಡ್ತಾ ಇದ್ದಾಗ ಆ ಶನಿಯ ಒಂದು ಬಿಂದುಗಳೇನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳಿದ್ರೆ 7.5 ತೊಂದರೆ ಕೊಡೋದಿಲ್ಲ. ಅದಿನ್ನು ಯೋಗಕಾರಕವಾಗಿಯೇ ಇರುತ್ತೆ, ಏನು ನಿಮ್ಗೆ ಪ್ರಾಬ್ಲಮ್ ಅನ್ನ ಕೊಡೋದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು ಉತ್ಪತ್ತಿ ಆಗ್ತಕ್ಕಂತಹದ್ದು ಆಗತ್ತೆ. ತುಂಬಾ ಯೋಚನೆ ಮಾಡ್ತಾ ಇರ್ತೀರಿ. ಯಾಕಂದ್ರೆ ನೋಡಿ, ನಿಮ್ಗೆ ಕುಟುಂಬದ ವಿಚಾರದಲ್ಲಿ ಏನೋ ಒಂದು ನಷ್ಟಗಳಾಗುವಂತಹದ್ದು, ಸಾಂಸಾರಿಕ ಕಲಹಗಳಾಗುವಂತಹದ್ದು, ಸಂಗಾತಿಗಳ ಜೊತೆಗೆ ಒಂದು ಸಂಗಾತಿಯ ನಡುವೆ ತುಂಬಾ ಏರುಪೇರುಗಳಾಗ್ತಿರ್ತಕ್ಕಂಥದ್ದು. ಸಂಗಾತಿಗಳ ಜೊತೆಗೆ ಅಂದ್ರೆ ತುಂಬಾ ಜನ ಸಂಗಾತಿಗಳನ್ನ ಇಟ್ಕೊಂಡಿರ್ತೀರಿ, ಕೆಲವೊಬ್ರು, ಎಲ್ರೂ ಅಲ್ಲ. ಒಬ್ರು ಹೋದ್ರೆ ಇನ್ನೊಬ್ರು ಅನ್ನುವಂತಹ ಮನಸ್ಥಿತಿ ಹಲವು ಜನಕ್ಕಿದ್ದಾವೆ. ಅಂಥವ್ರಿಗೆ ಇನ್ನೊಂದಷ್ಟು ಯೋಚನೆಗಳಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಬಹಳ ಒಂದು ಏರಿಳಿತಗಳು ಉಂಟಾಗುತ್ತೆ. ಸಣ್ಣ ಪುಟ್ಟ ಸರ್ಜರಿಗಳಿಗೆ ಒಳಗಾಗ್ಬೇಕಾಗ್ತದೆ ನೀವು. ಇದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ಮೂಳೆಗಳ ಪ್ರಾಬ್ಲಮ್ ಆಗಬಹುದು, ಅಥವಾ ಹಲ್ಲಿನ ಪ್ರಾಬ್ಲಮ್ ಆಗಬಹುದು, ಒಂದು ಹೊಟ್ಟೆಯ ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ತಾಪತ್ರೆಗಳಾಗ್ತಕ್ಕಂಥದ್ದು, ಅತ್ಯಧಿಕ ಉಷ್ಣ ಬಾಧೆ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ. ಬೇರೆಯವ್ರಿಗೆಲ್ಲ ತುಂಬಾ ಚೆನ್ನಾಗಿ ಆರೋಗ್ಯದ ಕಾಳಜಿಯ ಬಗ್ಗೆ ಮಾತನಾಡ್ತಕ್ಕಂತಹ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಮಾತ್ರ ಎಲ್ಲವನ್ನ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಏನಿದ್ರು ಬೇರೆಯವ್ರಿಗೆ ನಾವು ಹೇಗೆ ಉಪದೇಶ ಮಾಡ್ತೀವೋ ನಾವು ಹಾಗೆ ನಡ್ಕೊಳ್ಬೇಕಾಗತ್ತೆ. ಅತಿಯಾದ ಚಿಂತೆ, ವ್ಯಾಕುಲತೆಗಳು ಬೇಡ. ಇನ್ನು ಆರೋಗ್ಯದಲ್ಲಿ ತುಂಬಾ ಏರಿಳಿತಗಳನ್ನ ನೋಡ್ತೀರಿ. ಹಲವಾರು ವಿಚಾರಗಳಿಗೆ ಯೋಚನೆಗಳು ಜಾಸ್ತಿ ಆಗುವಂಥದ್ದು, ಹಲವಾರು ವಿಚಾರಗಳಿಗೆ ಮಾನಸಿಕವಾದಂತಹ ತಾಪತ್ರಯಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಸ್ವಲ್ಪ ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ತಾ ಬನ್ನಿ. ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈ ಒಂದು ಕಷ್ಟಗಳು ಜಾಸ್ತಿ ಇರೋದ್ರಿಂದಾಗಿ ಇದೇ ತಿಂಗಳ 17ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯ ದಿವಸ ಗ್ರಹಣ ಬೇರೆ ಇದೆ. ಆ ಗ್ರಹಣವೂ ಸಹ ನಿಮಗೆ ಅನುಕೂಲಗಳನ್ನ ತಂದು ಕೊಡ್ಲಿ, ನಿಮಗೆ ಒಂದಷ್ಟು ಶುಭಯೋಗಗಳನ್ನ ತಂದುಕೊಡ್ಲಿ ಎನ್ನುವಂಥದ್ದು ನಮಗೂ ಸಹ ಮನಸ್ಸಿನ ಭಾವನೆ. ಇದೇ ಗ್ರಹಣದ ಪರ್ವಕಾಲದಲ್ಲಿ ಒಂದು ಸರ್ವಕಾರ್ಯ ಸಿದ್ಧ ಮೂಲಿಕ ರಜತ ತಾಯಿತವನ್ನ ಮಾಡ್ತಾ ಇದ್ದೇವೆ. ಆ ರಜತ ತಾಯಿತವನ್ನ ನೀವು ಧರಿಸ್ಕೊಳ್ಳಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ರಜತ ತಾಯಿತವನ್ನ ಧರಿಸ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂತಹದ್ದು, ಹೀಗೆ ಹಲವು ವಿಚಾರಗಳಲ್ಲಿ ನಿಮಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗಬಹುದು, ಕೃತಮ ದೋಷಗಳು, ಮಾಟಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು.
ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡೇ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ, ಶುಭವಾಗ್ಲಿ ಅಂತ ಹೇಳ್ತಾ, ಗ್ರಹಣದ ಆಚರಣೆ ಇದೆಯಾ ಅಂದ್ರೆ ಖಂಡಿತ ನಮಗ್ ಗ್ರಹಣದ ಆಚರಣೆ ಇಲ್ಲ, ಯಾಕಂದ್ರೆ ನಮ್ಮ ಭಾರತದಲ್ಲದು ಗೋಚಾರ ಆಗ್ತಾ ಇಲ್ಲ. ಹಾಗಾಗಿ ಏನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ, ಇನ್ನೊಂದಷ್ಟು ವಿಚಾರಗಳನ್ನ ಮೀನರಾಶಿಯವರ ಫೆಬ್ರವರಿ ತಿಂಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಅತ್ಯಧಿಕವಾಗಿ ಮುಂದಕ್ಕೆ ಸಾಗಿದ್ರು ಹೆಚ್ಚಿನ ರೀತಿಯಲ್ಲಿ ನೀವು ಲಾಭವನ್ನ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಲವಾರು ರೀತಿಯಲ್ಲಿ ನಿಮ್ಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಏನೋ ಮನೆ ಕಟ್ಟಿಸ್ಕೊಳ್ತೀರಿ ಅಥವಾ ಮನೆ ರಿಪೇರಿ ಕೈ ಹಾಕ್ತೀರಿ, ಯಾವುದೋ ಜಾಗವನ್ನು ಕೊಂಡ್ಕೋತೀರಿ. ನೋಡಿ, ಇದೆಲ್ಲ ಶುಭ ರೀತಿಯಾಗಿರ್ತಕ್ಕಂತಹ ಖರ್ಚುಗಳೇ. ಅದು ನಿಮ್ಮ ಜೀವನದ ಅಭ್ಯುದಯಕ್ಕೋಸ್ಕರವಾಗಿ, ನಿಮ್ಮ ಜೀವನದ ಬೆಳವಣಿಗೆಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂತಹ ಖರ್ಚುಗಳು. ಸೊ ಹಾಗಾಗಿ ಏನು ಯೋಚನೆ ಮಾಡಬೇಡಿ, ಅಂತಹ ವಿಚಾರಗಳಿಗೆ ದುಡ್ಡು ಹಾಕೋದಕ್ಕೂ ಸಹ ನೀವು ಹಿಂಜರಿಕೆ ಮಾಡೋದು ಬೇಡ. ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ದಿಢೀರಂತ ಅದು ಕೆಲಸದಲ್ಲಿ ಅದು ಹಾಗೆ ಅದು ಹೀಗೆ ಅಂತ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ, ಕ್ವಿಕ್ ಆಗಿ ನಿರ್ಧಾರಗಳನ್ನು ಬದಲಾವಣೆ ಮಾಡ್ತೀರಿ. ಆ ರೀತಿಯಾಗಿ ಮಾಡಕ್ ಹೋಗೋದು ಬೇಡ. ಬೇಕು ಅಂತನೂ ಸಹ ಹೆಚ್ಚಿಗೆ ನಿರ್ಧಾರ ಮಾಡೋದು ಬೇಡ, ಬೇಡ ಅಂತಲೂ ಸಹ ಹೆಚ್ಚಿಗೆ ನಿರ್ಧಾರ ಮಾಡೋದು ಬೇಡ. ಏನೇ ಆಗ್ಲಿ ಭಗವಂತನ ದಯೆ ಇರಲಿ ಅಂತ ಜೀವನ ಮಾಡ್ತಾ ಹೋಗಿ, ಶುಭವಾಗ್ಲಿ. ಅದೇ ರೀತಿಯಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಧನಲಾಭಗಳು ಕಡಿಮೆ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಒಂದಷ್ಟು ಚಿಂತೆಗಳು ನಿಮ್ಮ ದೇಹಕ್ಕೆ ಆವರಿಸ್ಕೊಳ್ತಕ್ಕಂಥದ್ದಿರುತ್ತೆ. ಕೆಲಸಗಳಲ್ಲಿ ಇದ್ದಂತಹ ಏರುಪೇರುಗಳೆಲ್ಲ ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಅನೇಕ ರೀತಿಯಾಗಿರುವಂತಹ ಅಡೆತಡೆಗಳು ಪ್ರಾಪ್ತಿ ಆಗ್ತಕ್ಕಂತಹದ್ದು, ಯತ್ನ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂತಹದ್ದು, ಅಪಯಶಸ್ಸಲ್ಲ ವಿಳಂಬ ಉಂಟಾಗ್ತಕ್ಕಂಥದ್ದು, ಅಶಾಂತಿ, ಕುಟುಂಬದಲ್ಲಿ ಅಸಮಾಧಾನ, ದುಃಖ, ಮನಸ್ಸಿಗೆ ಬಹಳ ಆಘಾತಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇದೆ. ಸ್ವಲ್ಪ ಜಾಗ್ರತೆ ಹೇಳೋ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ, ಶುಭವಾಗ್ಲಿ. ಜೊತೆಗೆ ನಿಮ್ಮ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದ್ರೆ, ಒಳ್ಳೆ ರೀತಿಯಾದ ಯೋಗ ಫಲಗಳಿದ್ದಾಗ ಈ ಹೇಳುವಂತಹ ಕೆಡುಕುಗಳು ಅರ್ಧಕ್ಕರ್ಧ ನಡೆಯೋದೇ ಇಲ್ಲ ಅಂದ್ರೆ ಜಾತಕದಲ್ಲೂ ಟೈಮ್ ಕೆಟ್ಟದಾಗಿದ್ದು ಗೋಚಾರದಲ್ಲೂ ಸಹ ಟೈಮು ಕೆಟ್ಟದಾಗಿದೆ ಅಂದಾಗ ನಿಮ್ಗೆ ತೊಂದರೆಗಳು ಆಗತ್ತೆ. ಸ್ವಲ್ಪ ಯೋಚನೆನ ಮಾಡಿ ಹೆಜ್ಜೆ ಇಡುವಂತಹದ್ದು ತುಂಬಾ ಉತ್ತಮವಾದದ್ದು ಅಂತ ಹೇಳ್ತಾ, ಇದಾಗಿತ್ತು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಹೇಗಿದೆ ಅಂತ. ಇನ್ನು ಪರಿಹಾರ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ನಿಮ್ಮೆಲ್ಲರ ನೋವು, ಸಂಕಟ, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಪ್ರತಿ ದಿವಸ ಸಂಧ್ಯಾ ಕಾಲದಲ್ಲಿ ಮಣ್ಣಿನ ದೀಪವನ್ನ ಬೆಳಗಿಸಿ ರಾಜರಾಜೇಶ್ವರಿ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ, ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಮೀನ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.